ಸಿನಿಮಾದಲ್ಲಿ ನಾನು ಒನ್ ಆಫ್ ದ ಲೀಡ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ಕಲಿಗೌಡ ಸರು ಡೈರೆಕ್ಟ್ ಮಾಡಿದ್ದಾರೆ, ಇದೇ ಊರವರು. ಸೊ ತುಂಬ ಖುಷಿ ಆಗ್ತಾ ಇದೆ, ಇಷ್ಟು ಜನ ಸೇರಿದ್ದೀರಾ, ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಇದೇ ಥರ 28th ನವೆಂಬರ್ಗೆ ಬರಬೇಕು, ಸಿನಿಮಾ ನೋಡಬೇಕು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಇದೆ, ಕಾಮಿಡಿ ಇದೆ, ಹಾರರ್ ಇದೆ, ಎಲ್ಲ ಇದೆ. ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜು ಇದೆ. ಸೊ 28ಕ್ಕೆ ಬನ್ನಿ, ಸಿಗೋಣ ಥಿಯೇಟ್ರಲ್ಲಿ. ಥ್ಯಾಂಕ್ ಯು ಸರ್. ಆನೇಕಲ್ಲಲ್ಲಿ ನಾಯಿ ಇದೆ ಎಚ್ಚರಿಕೆ ಸಿನಿಮಾ ತಂಡದಿಂದ ನೀವು ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಾ. ಎಷ್ಟು ಕೋಟಿ ನಾಯಿ ತಗೊಬಂದು ಅವ್ರಿಗೆ ಸಪೋರ್ಟ್ ಮಾಡ್ಕೊಡ್ತೀವಿ? ನಮಸ್ತೆ. ನಾನು ಫಸ್ಟು ಆನೇಕಲ್ ಜನತೆಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲು ನಮ್ಮ ಮನೆ ಮುಂದೆ ಗೇಟಲ್ಲಿ ನಾಯಿ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ತಾ ಇದ್ವಿ. ಕಾರಣ ಏನಂದರೆ ಯಾರು ಹೇಳ್ದೆ ಕೇಳದೆ ಒಳಗೆ ಬರಬಾರ್ದು, ಭಯ ಬೀಳಲಿ ಅಂತ. ಇವರು ಅದನ್ನೇ ಒಂದು ಟೈಟಲ್ ಇಟ್ಕೊಂಡು ಇವತ್ತೊಂದು ಮೂವಿ ಮಾಡಿದ್ದಾರೆ. ಅದು ಒಂದು ನಾಯಿನ ಇಟ್ಕೊಂಡು ಅದರಲ್ಲೇ ಒಂದು ಅಂದರೆ ಫುಲ್ ಸ್ಟೋರಿ ನಾನು ಹೇಳಂಗಿಲ್ಲ, ನಂಗೊಂದು ಚೂರು ಹೇಳಿದ್ದಾರೆ, ಫುಲ್ ಹೇಳಂಗಿಲ್ಲ. ಯಾಕಂದರೆ ಬಂದು ನೀವೆಲ್ಲ ಇನ್ನೇನು 4 ದಿವಸ ತಡ್ಕೊಂಡ್ರೆ ಆ ಮೂವಿ ರಿಲೀಸ್ ಆಗುತ್ತೆ, ಅವತ್ತು ಬಂದು ನೀವು ನೋಡ್ಬೋದು. ಒಂದು ನಾಯಿನ ಇಟ್ಕೊಂಡು ಅದು ಹೆಂಗೆ ಸೇಡ್ ತೀರಿಸ್ಕೊಳ್ಳುತ್ತೆ ಆ ಥರ ಒಂದು ದೆವ್ವ ಥರ ಮೂವಿ ಮಾಡಿದ್ದಾರೆ. ಅಂದರೆ ಅದರಲ್ಲಿ ಟೀಸರ್ ನೋಡಿದ್ರಲ್ಲಿ ಇವ್ರನ್ನ ಮೇಡಮ್ನ ಯಾರನ್ನೂ ಕಂಡಿಡಿಯೋಕ್ಕೆ ಆಗಲ್ಲ. ಇವಾಗ ನೋಡಿದ್ರೆ ಎಲ್ಲ ಇಷ್ಟು ಬೆಳ್ಳಗಿದ್ದಾರೆ, ಅಲ್ಲೆಲ್ಲ ಫುಲ್ ಏನೇನೋ ಮಾಡಿಕೊಂಡು. ಅದರಿಂದ ನನಗೆ ನಂಗೆ ಒಂದು ಸ್ವಲ್ಪ ಟೀಸರ್ ತೋರಿಸಿರೋದ್ರಿಂದ ಒಂದು ಚೂರು ಸ್ಟೋರಿ ಹೇಳಿರೋದ್ರಿಂದ ನಾನು ಏನೂ ಹೇಳೋಕ್ಕೆ ಇಷ್ಟಪಡಲ್ಲ. ಆದರೆ ಒಂದು ನಾಯಿಗೆ ಇಷ್ಟು ವ್ಯಾಲ್ಯೂ ಕೊಟ್ಟು ಇವ್ರು ಮಾಡ್ತಾ ಇದ್ದಾರೆ ಶ್ವಾನಪ್ರಿಯರಾಗಿ. ಇವ್ರ ಮನೆಗೆ ನಾನು ಮೊನ್ನೆ ತಾನೇ 2 days ಬ್ಯಾಕ್ ಹೋಗಿದ್ದೆ. ಮನೆ ತುಂಬ ನಾಯಿ ಸಾಕೊಂಡಿದ್ದಾರೆ, ಅಷ್ಟು ಡಾಗ್ ಲವರು. ಆ ಪ್ರೀತಿನ ಅವ್ರು ಹಂಗೆ ಕಂಟಿನ್ಯೂ ಮಾಡೋದಕ್ಕೆ ಅದ್ರದ್ದೇ ಒಂದು ಮೂವಿ ಮಾಡಿದ್ದಾರೆ ನಾಯಿನ ಇಟ್ಕೊಂಡು. ಅದಕ್ಕೆ ನಾನು ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನಾಯಿಗೆ ಒಬ್ಬೊಬ್ಬರು ವ್ಯಾಲ್ಯೂನೇ ಕೊಡಲ್ಲ, ಒಂಥರ ಕೀಳಾಗಿ ನೋಡ್ತಾರೆ. ಒಂಥರ ನಾಯಿ ಅಂದರೆ ಚೀಪ್ ಥರ, ಅದನ್ನು ಕೇವಲವಾಗಿ ಅದಕ್ಕೆ ಊಟ ಹಾಕದೆ ಇದು ಮಾಡದೆ ಹಿಂಸೆ ಕೊಡೋದು ಆ ಥರದಲ್ಲಿ ಇವತ್ತೊಂದು ನಾಯಿನ ಇಟ್ಕೊಂಡು ಒಂದು ಮೂವಿ ಮಾಡಿದ್ದಾರೆ. ಈ ಮೂವಿ ದೊಡ್ಡ ಮಟ್ಟಕ್ಕೆ ಗೆಲ್ಲಲಿ ಅಂತ ನಾನಿವತ್ತು 100 CR ಡಾಗ್ನ ಇವತ್ತು ಕರ್ಕೊಬಂದು, ಅದು ಸೆಂಟ್ರಲ್ ಏಷ್ಯನ್ ಶೆಪರ್ಡ್ ಅಂತ 5 ತಿಂಗಳು ಮರಿ. ಅದು ಇದೇ ವರ್ಷ 5ನೇ ತಿಂಗಳು ಹುಟ್ಟಿರೋದು. ಯಾರೂ ನಂಬ್ತಾನೆ ಇಲ್ಲ, ಅದು ದೊಡ್ಡ ನಾಯಿ ಅಂತಾರೆ. ಅಂದರೆ ಅಷ್ಟೆತ್ರ 5 ತಿಂಗಳಿಗೆ ಅಷ್ಟು ದೊಡ್ಡದಾಗಿದೆ. ಅದನ್ನ ಇವತ್ತು ಅವ್ರ ಮೂವಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ನಾನು ಕರ್ಕೊಬಂದಿದ್ದೀನಿ. ನನ್ನ ಈ ಮೂವಿಲಿ ಮಾಡಿಲ್ಲ, ಆ ಮೂವಿಲಿ ಮಾಡಿರೋದು ಇಲ್ಲಿದೆ ನೋಡಿ, ಜರ್ಮನ್ ಶೆಪರ್ಡು. ಅದು ಇವ್ರ ಮೂವಿಲಿ ಮಾಡಿರೋದು ಅದೇ ದೆವ್ವ ಆಗಿ ಕಾಟ ಕೊಡೋದು. ಇಲ್ಲಿ ನೋಡಿ ಎಷ್ಟು ಮಗು ಥರ ಮಲಗಿದೆ ಅದು. ಇವ್ರು ಅದನ್ನು ಯಾವ ರೀತಿ ಮೂವಿಲಿ ತೋರಿಸಿರ್ತಾರೆ ಅಂತ ನೀವು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊಳ್ತೀನಿ. ಇಲ್ಲ ಸರ್, ಇಲ್ಲ. ಅದಕ್ಕೆ ಓನರು ಇಲ್ಲೇ ಇದ್ದಾರೆ ಸರ್. ನೀವೇನಾ ಅಂತೇಳಿ ಸರ್? ಇಲ್ಲಿದ್ದಾರೆ, ಬನ್ನಿ ಸರ್. ಇವರು ನಮಗೆ ಹಳೆ ಪರಿಚಯ. ಇಲ್ಲಿ ಒಂದು ಆನೇಕಲ್ಲಲ್ಲಿ ಪೆಟ್ ಶಾಪ್ ಇಟ್ಟಿದ್ದಾರೆ. ಇವರು ಹಳೆ ಡಾಗ್ ಬ್ರೀಡರು. ಬ್ಯಾಂಗ್ಳೂರ ನೀವು? ಸಾರಿ ಗೊತ್ತಿರಲ್ಲ, ಆನೇಕಲ್ ಅಂದ್ಕೊಂಡೆ. ಅವ್ರದ್ದು ಡಾಗು ಇವ್ರು ಫುಲ್ ಟ್ರೈನ್ಡ್ ಮಾಡಿರೋದು. ಯಾಕಂದ್ರೆ ನಮ್ಮ ನಾಯಿಗಳು ಯಾವುದು ನಾವು ಟ್ರೈನ್ಡ್ ಮಾಡಲ್ಲ, ನಮ್ಮದು ಬರೀ ಶೋ ಆಫ್ ಡಾಗ್. ಸುಮ್ಮನೆ ಹಿಂಗೆ ಹಿಡ್ಕೊಬರೋದು, ಕೂತ್ಕೊಳ್ಳೋದು, ಮಲಗೋದು, ನಿಂತ್ಕೊಳ್ಳೋದು, ಕರ್ಕೊಂಡು ಹೋಗೋದು. ಟ್ರೈನಿಂಗ್ ಡಾಗ್ಸ್ ಎಲ್ಲ ಇವರು. ಸೀನಿ ನಮಗೆ ಮೊದಲಿಂದ ತುಂಬ ಸಪೋರ್ಟಿವ್ ಆಗಿದ್ದ. ಯಾವಾಗ ನಾಯಿ ಬೇಕು ಅಂದ್ರೂ ಪಾಪ ಕರ್ಕೊಂಬರ್ತಿದ್ದ. ಯಾಕಂದರೆ ಶೂಟಿಂಗ್ ಅಂದರೆ ನಿಮ್ಗೆ ಗೊತ್ತಿದೆ, ಶೆಡ್ಯೂಲ್ಸು ಬೇರೆ ಥರ ಇರುತ್ತೆ, ಒಂದೇ ಶೆಡ್ಯೂಲಲ್ಲಿ ಮುಗಿಯೋಕ್ಕಾಗಲ್ಲ. ಯಾವಾಗ ಕರೆದ್ರೂ ಬರ್ತಿದ್ದ, ತುಂಬ ಸಪೋರ್ಟಿವ್ ಆಗಿದ್ದ. ಆ್ಯಂಡ್ ಆ್ಯಕ್ಟಿಂಗ್ ಕೂಡ ಮಾಡಿದ್ದ. ಇವಂದು ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಆಗಿದೆ, ನೀವು ನೋಡಿ ಥಿಯೇಟ್ರಲ್ಲಿ. ನೀವು 100% ಬಂದು ನಗ್ತೀರಾ ಅಷ್ಟೇ. ಅದು ನಾನು ಹೇಳಕ್ಕೆ ಇಷ್ಟಪಡಲ್ಲ, ಬಂದು ನೋಡಿ. ಟೀಸರಲ್ಲಿ ನೋಡಿದ್ರೆ ಯಾರು ಅಂತಲೂ ಗೊತ್ತಾಗಲ್ಲ ನೋಡಿ. ಇವ್ರು ಇಷ್ಟು ಬೆಳ್ಳಗೆ ಮುದ್ದು ಕ್ಯೂಟ್ ಆಗಿದ್ದಾರೆ, ಅಲ್ಲಿ ನೋಡಿದ್ರೆ ಭಯಾನಕವಾಗಿದ್ದಾರೆ. ಆ ಥರ ಮೇಕಪ್ ಇರುತ್ತೆ. ಅದರಲ್ಲಿ ಟೀಸರಲ್ಲಿ ಗೊತ್ತೇ ಆಗಲ್ಲ ಇವರು ಅಂತ. ಅಷ್ಟು ವಿಚಿತ್ರವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಒಬ್ಬೊಬ್ಬರು ಅಷ್ಟೇ, ಅಷ್ಟು ಕಲಾವಿದರು. ಇಲ್ಲೊಂದು ಮೇಡಮ್ಮು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಬಿಗ್ ಬಾಸಲ್ಲಿ ಏನು ಮಾಡಿದೀನಿ ಸರ್? ನಾನು ಏನೂ ಮಾಡಿಲ್ಲ. ಇಲ್ಲ, ಒಂದು ನಿಮಿಷ. ಇದು ಮೂವಿದು ಮಾತಾಡ್ತಾ ಇದ್ದೀವಿ ಸರ್. ಮೂವಿದು ಅದಕ್ಕೆ ನಾಯಿದೆ ಎಚ್ಚರಿಕೆ ಇದೇ 28ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಕನ್ನಡ ಮೂವಿನ ಸಹಕರಿಸಿ. 100 days ಆಗಂಗೆ ಮಾಡಿ, ತುಂಬ ಕಷ್ಟ ಬಿದ್ದು ಮಾಡಿದ್ದಾರೆ. ಇವ್ರದ್ದು 8ನೇದೋ 9ನೇದೋ ಪಿಕ್ಚರು. ಇವರೇ ಪ್ರೊಡ್ಯೂಸರು, ಇವರೇ ಹೀರೋ. ಆ ಥರ 9 ಪಿಕ್ಚರ್ ಮಾಡಿದ್ದಾರೆ. ಈ ಥರ ಪ್ರೊಡ್ಯೂಸರ್ಸ್ನ, ಹೀರೋನ ಬೆಳೆಸಬೇಕು. ನೀವೆಲ್ಲ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಥಿಯೇಟ್ರನ್ನ ಬಂದು ನೋಡಿದ್ರೆ ಈ ಥರ ಅವ್ರು ಇನ್ನೂ ಬೆಳೆಯೋಕ್ಕೆ ಇನ್ನೂ 10 ಆ ಥರ 100 ಮೂವಿ ಮಾಡೋ ಥರ ಇವ್ರನ್ನ ದಯವಿಟ್ಟು ಮಾಡಬೇಕಂತ ಕೇಳ್ಕೊಳ್ತೀನಿ.